ಕಾಗಿನೆಲೆ ಅಂದ ತಕ್ಷಣ ನಮಗೆ ನೆನಪಾಗೋದು ದಾಸ ಶ್ರೇಷ್ಠರಲ್ಲಿ ಒಬ್ಬರಾದ ಕನಕದಾಸರು. ಇವರ ಜನ್ಮಭೂಮಿ ಹಾವೇರಿ ಜಿಲ್ಲೆಯ ಸೇಗಾವಿ ಬಳಿಯ ಬಾಡ ಗ್ರಾಮವಾದರೂ ತಮ್ಮ ಜೀವನದ ಬಹುತೇಕ ಭಾಗವನ್ನ ಕಾಗಿನೆಲೆಯಲ್ಲೇ ಕಳೆದಿದ್ದಾರೆ. ಕಾಗಿನೆಲೆಯ ಆದಿಕೇಶವ ಕನಕದಾಸರ ಆರಾಧ್ಯ ದೈವ. ಆದ್ದರಿಂದಲೇ ಕನಕದಾಸರ ಪ್ರತಿಯೊಂದು ಕೀರ್ತನೆಯಲ್ಲೂ ಕಾಗಿನೆಲೆ ಆದಿಕೇಶವ ಎಂಬ ಅಂಕಿತ ಕಂಡು ಬರುತ್ತದೆ. ಒಂದರ್ಥದಲ್ಲಿ ಇಲ್ಲಿಯ ಆದಿಕೇಶವ ಕನಕದಾಸರ ಉಸಿರು. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿರುವ ಕಾಗಿನೆಲೆ ಗ್ರಾಮದಲ್ಲಿ ಕನಕದಾಸರ ಗದ್ದುಗೆ, ಆದಿಕೇಶವನ ದೇವಾಲಯ ಸೇರಿದಂತೆ ಹಲವಾರು ಐತಿಹಾಸಿಕ ಧಾರ್ಮಿಕ ನೆಲೆಗಳು ಕಂಡು ಬರ್ತವೆ. ಕನಕದಾಸರು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲಾ ಕಡೆ ಸುತ್ತಿದರೂ ಕೊನೆಗಾಲವನ್ನ ಕಾಗಿನೆಲೆಯಲ್ಲೇ ಕಳೆದರು. ಕಾಗಿನೆಲೆಯಲ್ಲೇ ದೇಹತ್ಯಾಗ ಮಾಡಿದ ಕನಕದಾಸರನ್ನ ಇಲ್ಲಿಯೇ ಸಮಾಧಿ ಮಾಡಲಾಗಿದ್ದು, ಸಮಾಧಿ ಜಾಗದಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಕನಕದಾಸರ ಗದ್ದುಗೆಯನ್ನ ನಿರ್ಮಿಸಿದೆ. ಗದ್ದುಗೆ ಹತ್ತಿರದಲ್ಲಿ ಕನಕ ಗುರುಪೀಠ ಇದ್ದು, ಇಲ್ಲಿ ರೇವಣ ಸಿದ್ದೇಶ್ವರ, ಬೀರಲಿಂಗೇಶ್ವರ, ಮೈಲಾರ ಲಿಂಗೇಶ್ವರ ಸೇರಿದಂತೆ ಹಲವಾರು ದೇವಾಲಯಗಳು ಕಂಡು ಬರ್ತವೆ. ಕಾಗಿನೆಲೆಗೆ ಕನಕ ಗುರುಪೀಠಕ್ಕೆ ಬರುವ ಭಕ್ತರಿಗೆ, ಪ್ರವಾಸಿಗರಿಗಾಗಿ ಸುಸಜ್ಜಿತವಾದ ಕನಕ ಯಾತ್ರೆ ನಿವಾಸವನ್ನ ಇಲ್ಲಿ ನಿರ್ಮಿಸಲಾಗಿದೆ. ಆದಿಕೇಶವ ಮತ್ತು ನರಸಿಂಹ ಇಲ್ಲಿನ ಮುಖ್ಯ ದೇವಾಲಯಗಳು. ಕನಕದಾಸರು ಬಾಡ ಗ್ರಾಮದಿಂದ ತಂದ ಆದಿಕೇಶವ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಿದರು. ಈ ದೇವಾಲಯವನ್ನ ಅಭಿವೃದ್ಧಿಪಡಿಸಿದ ಕನಕದಾಸರು ತಮ್ಮ ಜೀವಿತದ ಕೊನೆಯ ಕಾಲವನ್ನ ಇಲ್ಲಿಯೇ ಕಳೆದರು. ಕನಕರು ಇಲ್ಲಿಯೇ ತಮ್ಮ ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರವನ್ನ ರಚಿಸಿದರು ಎಂದು ಹೇಳಲಾಗ್ತದೆ. ಕನಕದಾಸರು ಬಳಸುತ್ತಿದ್ದರು ಎನ್ನಲಾಗುವ ಬಟ್ಟಲು ಮತ್ತು ಶಂಖವನ್ನ ಇಲ್ಲಿನ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಇಡಲಾಗಿದೆ. ಪ್ರಾಚೀನ ಕಾಲದಿಂದಲೂ ಕಾಗಿನೆಲೆ ಧಾರ್ಮಿಕ ಕೇಂದ್ರವಾಗಿ ಬೆಳೆದು ಬಂದಿದೆ. ಜೈನ, ವೈಷ್ಣವ, ಶೈವ, ವೀರಶೈವ ಸಂಸ್ಕೃತಿಗಳ ಸಂಗಮ ಇದಾಗಿತ್ತು ಎನ್ನುವುದಕ್ಕೆ ಇಲ್ಲಿರುವ ಲಕ್ಷ್ಮೀ ನರಸಿಂಹ, ಆದಿಕೇಶವ, ಕಾಳಹಸ್ತೀಶ್ವರ, ವೀರಭದ್ರ, ಸೋಮೇಶ್ವರ, ಬ್ರಹ್ಮೇಶ್ವರ, ಸಂಗಮೇಶ್ವರ, ಬಸವಣ್ಣ, ಆದಿಶಕ್ತಿ ದೇವಾಲಯಗಳು ಸಾಕ್ಷಿಯಾಗಿವೆ.
ದಾಸ ಶ್ರೇಷ್ಠರಲ್ಲಿ ಕನಕದಾಸರು ಪ್ರಮುಖರು. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಅವರ ಕರ್ಮಭೂಮಿ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಕನಕಲೋಕ ಥೀಮ್ ಪಾರ್ಕ್ ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಸುಮಾರು 138 ಎಕರೆ ವ್ಯಾಪ್ತಿಯಲ್ಲಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಈ ಥೀಮ್ ಪಾರ್ಕ್ ಅನ್ನ ನಿರ್ಮಿಸಿದೆ. ಕನಕದಾಸರ ಜೀವನದ ಪ್ರಮುಖ ಘಟನೆಗಳನ್ನ ಬಿಂಬಿಸುವ 46 ಸುಂದರ ಶಿಲ್ಪ ಕಲಾಕೃತಿಗಳು ಕನಕಲೋಕದ ಮುಖ್ಯ ಆಕರ್ಷಣೆ. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ 1495ರಲ್ಲಿ ಜನಿಸಿದರು. ಬೀರಪ್ಪ ಮತ್ತು ಬಚ್ಚಮ್ಮ ಅವರ ತಂದೆ ತಾಯಿ. ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ಎಂದಾಗಿತ್ತು. ತಂದೆಯ ಅಕಾಲ ಮೃತ್ಯುವಿನಿಂದ ಕಿರಿಯ ವಯಸ್ಸಿನಲ್ಲಿಯೇ ತಿಮ್ಮಪ್ಪ ನಾಯಕನಾದ. ವಿಜಯನಗರ ಸಾಮ್ರಾಜ್ಯವು ಅವರಿಗೆ 78 ಗ್ರಾಮಗಳ ನಾಡಪ್ರಭುವಿನ ಸ್ಥಾನವನ್ನ ನೀಡಿತ್ತು. ಒಮ್ಮೆ ಭೂಮಿಯನ್ನ ಅಗೆಯಿಸುತ್ತಿರುವಾಗ ಅಪಾರ ನಿಧಿ ದೊರೆಯಿತು. ಅದನ್ನು ತನ್ನ ವಿಲಾಸಿ ಜೀವನಕ್ಕೆ ಬಳಸಿಕೊಳ್ಳದೆ ಪ್ರಜೆಗಳ ಹಿತರಕ್ಷಣೆ ಹಾಗೂ ಧಾರ್ಮಿಕ ಕಾರ್ಯಗಳಿಗಾಗಿ ಬಳಸಿ ಜನರಿಂದ ಕನಕ ನಾಯಕನೆಂಬ ಪ್ರಶಂಸೆಗೆ ಪಾತ್ರನಾದ. ಒಮ್ಮೆ ಯುದ್ಧ ಭೂಮಿಯಲ್ಲಿ ಬಲವಾಗಿ ಗಾಯಗೊಂಡು ಮರಣಾವಸ್ಥೆಯಲ್ಲಿದ್ದಾಗ ಕನಕ ಇನ್ನಾದರೂ ನನ್ನ ದಾಸನಾಗು ಎಂಬ ಅಶರೀರವಾಣಿ ಕೇಳಿಸಿತು. ಅಂದಿನಿಂದ ಕನಕ ನಾಯಕ ಕನಕದಾಸರಾದರು. ಕನಕದಾಸರು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಹರಿಭಕ್ತಿ ಸಾರ ಕಾವ್ಯಗಳನ್ನ ಹಾಗೂ ಅನೇಕ ಕೀರ್ತನೆಗಳನ್ನ ರಚಿಸಿ ಜನಮನ್ನಣೆಗೆ ಪಾತ್ರರಾದರು. 1593ರಲ್ಲಿ ತಮ್ಮ 98ನೇ ವಯಸ್ಸಿನಲ್ಲಿ ಕಾಗಿನೆಲೆಯಲ್ಲಿ ಇಹಲೋಕ ತ್ಯಜಿಸಿದರು. ಕನಕದಾಸರ ಜೀವನದ ಘಟನಾವಳಿಗಳನ್ನ ಇಲ್ಲಿರುವ ಶಿಲ್ಪ ಕಲಾಕೃತಿಗಳು ಸರಳವಾಗಿ ತಿಳಿಸಿಕೊಡುತ್ತವೆ. ಹಚ್ಚ ಹಸಿರು ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸುವ ಈ ಥೀಮ್ ಪಾರ್ಕ್ನಲ್ಲಿ ಕನಕದಾಸರ ಸುಂದರ ಪ್ರತಿಮೆಗಳು ಗಮನ ಸೆಳೆಯುತ್ತವೆ. ಕನಕದಾಸರ ಆರಾಧ್ಯ ದೈವ ಆದಿಕೇಶವನ ದೇಗುಲದ ಮಾದರಿಯನ್ನ ಇಲ್ಲಿ ನಿರ್ಮಿಸಲಾಗಿದ್ದು ಅದರ ಮೇಲೆ ಕನಕದಾಸರ ಜೀವನವನ್ನ ಪರಿಚಯಿಸುವ ಶಿಲ್ಪಗಳನ್ನ ಕೆತ್ತಲಾಗಿದೆ. ಕನಕಲೋಕದಲ್ಲಿ ಕೇವಲ ಕನಕದಾಸರ ಜೀವನ ಚಿತ್ರಣ ಮಾತ್ರವಲ್ಲದೆ ಪ್ರಕೃತಿ ಚಿಕಿತ್ಸಾ ಕೇಂದ್ರವೂ ಇದೆ. ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯಬಹುದು. ಕರಕುಶಲ ಕರ್ಮಿ ಗ್ರಾಮದಲ್ಲಿ ಸ್ಥಳೀಯ ಕಲಾಕೃತಿಗಳನ್ನ ಖರೀದಿಸಬಹುದು. ಇಲ್ಲಿರುವ ಮ್ಯೂಸಿಯಂನಲ್ಲಿ ಕಾಗಿನೆಲೆಯ ಇತಿಹಾಸ ಮತ್ತು ಕನಕದಾಸರ ಬದುಕಿನ ಕುರಿತಾದ ಮಾಹಿತಿಯನ್ನು ಪಡೆಯಬಹುದು. ಅಲ್ಲದೆ ಕನಕ ಸಾಹಿತ್ಯ ಮತ್ತು ಭಕ್ತಿ ಪಂಥದ ವಿವಿಧ ಕೃತಿಗಳ ಬೃಹತ್ ಪುಸ್ತಕ ಭಂಡಾರವು ಇಲ್ಲಿದೆ. ಥೀಮ್ ಪಾರ್ಕ್ನಲ್ಲಿ ಮಕ್ಕಳಿಗಾಗಿ ಆಟವಾಡಲು ವಿವಿಧ ಬಗೆಯ ಆಟಿಕೆ ಪರಿಕರಗಳನ್ನ ಅಳವಡಿಸಲಾಗಿದೆ. ಕೃತಕ ಬಂಡೆಗಳ ಮೇಲಿನಿಂದ ನೀರು ಸುರಿಸಿ ಕೃತಕ ಜಲಪಾತವನ್ನ ನಿರ್ಮಿಸಲಾಗಿದೆ. ನಡುವೆ ಸಾಗಲು ಸೇತುವೆ ಇದೆ. ಅಲ್ಲಲ್ಲಿ ಬಳ್ಳಿ ಹಬ್ಬಿಸಿ ನಿರ್ಮಿಸಿದ ವಲ್ಲಿ ಪಂಥವಿದೆ. ಬಳ್ಳಿಗಳ ಸುರಂಗವಿದೆ. ಜೊತೆಗೆ ಪ್ರವಾಸಿಗರಿಗಾಗಿ ಫುಡ್ ಕೋರ್ಟ್, ವಿಶ್ರಾಂತಿ ಗೃಹ, ದನಿವಾರಿಸಿಕೊಳ್ಳಲು ಸಣ್ಣ ಸಣ್ಣ ಮಂಟಪ, ಕುಟೀರಗಳಿವೆ. ನೀವೇನಾದರೂ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿದರೆ ಅಪರೂಪದ ಈ ಥೀಮ್ ಪಾರ್ಕ್ ಅನ್ನ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.